ಬಿಜೆಪಿ ನಾಯಕ ಈಶ್ವರಪ್ಪ ಇದರ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಈ ದೇಶ ಒಂದಾಗಿರೋದು ಇಷ್ಟ ಇಲ್ಲ. ಡಿ.ಕೆ. ಸುರೇಶ್ ಪ್ರತ್ಯೇಕ ರಾಷ್ಟ್ರ ಕೂಗಿಗೆ ಈಶ್ವರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನೇ ಕಾಂಗ್ರೆಸ್ ಇತ್ತೀಚೆಗೆ ಮಾಡ್ತಾ ಇದೆ. ನಿನ್ನೆ ಬಾಲಕೃಷ್ಣ ಹೇಳಿದರು, ನೀವು ವೋಟ್ ಹಾಕಿಲ್ಲ ಅಂತಂದರೆ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಅದಾದ ನಂತರ ರೇವಂತ್ ರೆಡ್ಡಿ ಕೂಡ ಹೇಳಿದರು, 17 ಸೀಟ್ಗಳನ್ನು ತೆಲಂಗಾಣದಲ್ಲಿ ಗೆಲ್ಲಿಸಿಕೊಟ್ಟರೆ ಮಾತ್ರ 100% ನಾವು ಫ್ರೀ ಗ್ಯಾರಂಟಿ ಯೋಜನೆಗಳನ್ನು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ. ಈಗ ಪ್ರತ್ಯೇಕ ರಾಷ್ಟ್ರದ ಕೂಗು, ಇದಕ್ಕೆ ಈಶ್ವರಪ್ಪ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಡಿ.ಕೆ. ಈ ಕಾಂಗ್ರೆಸ್ನವ್ರಿಗೆ ಏನು ಕತೆ ಅಂತಂದರೆ, ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟಲ್ಲೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ದೇಶವನ್ನು ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿ.ಕೆ. ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಒಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಬಂದು ಹೇಳ್ತಾ ಇದ್ದೀವಿ, ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆಯ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ.ಕೆ. ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ BJP ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು ಹೊಡೆದ್ರು. ಈಗ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಅಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ. ಓಕೆ, ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಇದರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯನ್ನು ಮಾಡ್ತಾರೆ. ನಟೇಶ್, ಕೇಂದ್ರದಿಂದ ನಮಗೆ ಬರಬೇಕಾದಂಥ ದುಡ್ಡು 4 ಲಕ್ಷ ಕೋಟಿಯನ್ನು ನಾವು ಮಾಡಿಕೊಡ್ತೀವಿ, ವಾಪಸ್ ಬರೋದಿಲ್ಲ ಕೆಲವೆಲ್ಲ, ಆಮೇಲೆ ನಾವು ಕೊಟ್ಟ ದುಡ್ಡನ್ನೆಲ್ಲ ಬೇರೆ ಬೇರೆ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಗೆ ಹಂಚ್ತಾರೆ ಅನ್ನುವಂಥ ಮಾತು, ಇದು ಯಾವ ರೀತಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ನಟೇಶ್? ಎಸ್ ಜಯಪ್ರಕಾಶ್, ಇದೀಗ ಬಜೆಟ್ ಮಂಡನೆಯಾದ ನಂತರದಲ್ಲಿ ಸಂಸದ ಡಿ.ಕೆ. ಸುರೇಶ್ ಅವರ ಹೇಳಿಕೆ ರಾಜಕೀಯ ಅಂಗಣದಲ್ಲಿ ಭಾಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಏನು BJPಗರ ಏನು ಕೇಂದ್ರ ಸರ್ಕಾರ ಏನು ಬಜೆಟನ್ನು ಮಂಡನೆ ಮಾಡ್ತು, ಈ ಬಜೆಟ್ನ ವಿರುದ್ಧವಾಗಿ ಮಾತನಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಮಾಡ್ತೇವೆ, ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೇಳ್ತೇವೆ ಎನ್ನುವ ಮುಖಾಂತರ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ನವರು BJPಯವರ ವಿರುದ್ಧ ಆರೋಪ ಮಾಡ್ತಾ ಇರ್ತಾರೆ, ಏನು ಪ್ರತ್ಯೇಕವಾಗಿ ಧರ್ಮ ಹೊಡೆಯುವಂಥ ಕೆಲಸ ಅದು ಎಲ್ಲವನ್ನು ಮಾಡ್ತಾ ಇರ್ತಾರೆ ಅಂತ. ಇದೀಗ ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಸ್ವತಃ ಡಿ.ಕೆ. ಸುರೇಶ್ ಅವರು, ಅಂದರೆ ಕಾಂಗ್ರೆಸ್ನ ಏಕೈಕ MP. ಓಕೆ, ಈ ನಡುವೆ BJP ನಾಯಕ ರೇಣುಕಾಚಾರ್ಯ ಇದೀಗ